ಎದಕ್ ಹಂಗೆ ಕಾಯ್ ಮಾಡಕತ್ತಾಳ? ಗೋವಾಕ ಬಿಟ್ಟೋಗಿದ್ವಲ್ಲ ಅದಕ್ಕೆ ಸಿಟ್ಟು. ಅಲ್ಲ ಎದಕ್ ಚಿರಾಡಕತ್ತಿ? ಎದಕ್ ಬಾಂಡೆ ಸಾಮಾನು ಒಗದಾಡಕತ್ತಿ? ಮನ್ಯಾನ ಬಾಂಡೆ ಸಾಮಾನ ಚರಿಗೆ ಗಂಗಾಳ ಎಲ್ಲ ನೆಗ್ ಹೋದಾವ. ಆತ ಏನ ಬಿಟ್ಟು ಹೋಗಿತ್ತೆಪ್ಪ ಐತಿ. ಅಲ್ಲ ನೀನ ಬರಂಗಿದ್ದಿಲ್ವಾ ಮತ್ತೆ ತಲೆಗೆ ನೀರು ಹಾಕೊಂಡಿದ್ದೆ ಅಂದೆ, ಅದಕ್ಕೆ ನಾನು ಆತ್ ಬಿಡ ಅಂತೇಳಿ ಹೋಗಿದ್ದಷ್ಟೇ. ಏನ್ ನಿನ್ನೇನ್ ಬಿಟ್ಟು ಹೋಗ್ಬೇಕನ್ನೋದಿತ್ತಾ ನನಗ? ಏನ ಮತ್ತೆ ಅವರು 2 ದಿನ ಬಿಟ್ಟು ಹೋಗಂದ್ರಲ್ಲ ಅಂದ್ರೆ ಅವರು ನನ್ನ ಮಾತು ಕೇಳಲಾರ್ದಂಗಾಗಿದ್ರು. ಏನ್ ಮಾಡ್ಬೇಕು? ಅಯ್ಯೋ ನಾವೇನಾರ ಅಂದ್ವ್ಯಾ? ಅದನ್ನೇನಾರ ಮಾತಾಡಿದ್ವ್ಯಾ? ಅಯ್ಯೋ ದೇವ್ರೆ, ನಮ್ಗೆ ಯಾಕೆ ಬೇಕಪ್ಪ ಸುಮ್ಮನೆ? ನಾವು ಮಾತಾಡೋದು ತಪ್ಪು, ಮಾತಾಡಕ್ಕೂ ಹೋಗುದಿಲ್ಲ. ಸುಮ್ಮನೆ ನಾವ್ ಈ ಮನ್ಯಾಗ ಒಂದು ಕೆಲಸ ಮಾಡಕ ಜನ ಅಷ್ಟೇ. ಕೆಲಸ ಮಾಡು ಇರು ಅಂತೇಳಿ ಅನ್ನೋದಷ್ಟೇ. ನಮ್ಗೆ ಬೇರೆ ಏನಾರ ಬೆಲೆ ಐತೇನು? ಯಾರಿಗೆ ಬೇಕು ಈ ಲೋಕ? ಯಾರಿಗೆ ಬೇಕು ಈ ಅತ್ತಿ? ಯಾರಿಗೆ ಬೇಕು ಈ ಮಾವ? ಮಾವಕ್ಕೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರು ಅಡಿಗೆ ಮಾಡಾಕ್ಬೇಕಾ? ಯಾರಿಗೆ ಬೇಕು ಈ ಅತ್ತಿ ಮಾವ? ಮಗ ಬಿಡಬೇಡ ಇವ್ರನ್ನ. ನನ್ನ ಹತ್ರ ಏನೋ ಹೇಳಕ್ ಬಂದ್ರು ಕೇಳಂಗಿಲ್ಲ ನಾನ. ಈ ಮನಿಗೆ ಬಂದ ಮ್ಯಾಲೆ ನನ್ ಜೀವನ ಹಾಳು ಕಣೋ. ಈಗ ಮಗನ ಕೈ ಹಿಡಿದು ನನ್ ಬಾಳು ಬರ್ಬಾದ್ ಕಣೋ. ಏಯ್ ಇಲ್ಲೋಡ, ಬಾಳ ಹರಡಕತ್ತೀಯ ನೀನ. ಏನಾಗಲ್ಲ ಬಿಡು, ಕರ್ಕೊಂಡು ಹೋಗಿಲ್ಲ ಅಂದ್ರೆ ಏನಾತೀಗ? ಇಲ್ಲೋಡ, ನಾನು ಗೋವಾಕ್ ಹೋಗ್ಬೇಕು. ಇಲ್ಲೋಡ ಬ್ಯಾಡ, ನನ್ ಮಾತು ಕೇಳು. ಏನಂದಿ? ನನ್ನ ವಾಡಿತು ವೆಳ್ಳದಾನಿಕೆ ಒದಲವಾ? ಒರೇ ಕುಕ್ಕ, ನೀಕೆಂತ ಧೈರ್ಯ ಇತ್ತಂದ್ರ ನನ್ನಂತೆಲೆ ಬಂದು ಗೋವಾಕ್ ವೆಳ್ಳದರಿ ಅಂತ ಚಪ್ತಾವ. ಏನ್ರಿ ಅರ್ಧ ಕನ್ನಡ ಅರ್ಧ ತೆಲುಗು? ವಚ್ಚೆ ಮುಂದಿನ ತಿಂಗಳು ದುರ್ಗಾಷ್ಟಮಿಗೆ ಗೋವಾಕ್ ನಿನ್ನ ಕರ್ಕೊಂಡು ವೆರಳಿದರಿ ಪೋತಾವು. ನಾ ಪೇರು ನಾಗವಲ್ಲಿ ಕಾದುರಾ ಕಾದು. ಈರಿ ನಿನ್ ಹೆಣ ಸಿಟಿಗೆ ಕಟ್ಲಿ ಲೇ ಕಡಬಡ್ರಿ ಈರಿ. ಮಾವರ ಅತ್ತಿಯರ, ನಾನೇನ ಮಾಡಿದೆ? ಏನಿಲ್ಲವ ಸುಸಿ, ಪಾಪ ಏನ್ ಮಾಡಿಲ್ಲ. ಬಂದ್ವಿ ನಾವೇನು ಒಂದೊಂದು ಮೀನ್ ತಿಂದ್ವಿ, ಉಂಡ್ವಿ, ಬಂದ್ವಿ ಅಟ್ಟೆ. ಸುಡ್ಗಾಡಿ ಉಕ್ರದ ಎಲ್ಲ ಎಂಜಾಯ್ಮೆಂಟು. ಹಂಗ ಅನ್ನೋದಂತೀರಿ, ಎಲ್ಲ ಎಂಜಾಯ್ಮೆಂಟ್ ಮಾಡಿದ್ರಿ. ನನಗದೆಲ್ಲ ಗೊತ್ತಿಲ್ಲ. ನಾನ್ ಎಲ್ಲರ ಟ್ರಿಪ್ ಹೋಗಾಕಬೇಕ್ರಿ ಅತ್ತಿಯರ, ನಾ ಮಾತ್ರ ಬಿಡುದಿಲ್ಲ. ಅಯ್ಯೋ ದೇವ್ರೆ, ಇದು ಒಳ್ಳೆ ಬಂತವ ಕುತ್ತಿಗೆ ಗೊತ್ತಾಗ. ಆಯ್ತು 65 ಜನ ಇದ್ದು ಎಲ್ಲರೂ ಹೋಗಿ ಬರ್ರಿ. ಮೊನ್ನೆ ಬಾ ಅಂದೆ ಒಲ್ಲಂದಿ. ನಾ ಎಲ್ಲಿ ಒಲ್ಲಂದ್ರೆ ಸುಳ್ಳು ಹೇಳ್ತೀರನ? 2 ದಿನ ಬಿಟ್ಟು ಹೋಗೋಣ ಅಂದೆ, ನೀವು ತಡಿಲಿಲ್ಲ, ತಡಕಿಂದ ಹೋದ್ರಿ. ನನಗದೆಲ್ಲ ಗೊತ್ತಿಲ್ರಿ ಅತ್ತಿಯರ. ಈಗ ನನಗದೆಲ್ಲ ಗೊತ್ತಿಲ್ಲ. ನಾವು ಎಲ್ಲರೂ ಹೋಗಾಕಬೇಕೀಗ. ಇಲ್ಲಾಂದ್ರೆ ನಾನಾಗಿರಂಗಿಲ್ಲ. ಮತ್ತೆ ಈಗ ಹೇಳೇನಿ, ಏ ಮೊದಲಿಕಿನ ಎಲ್ಲರೂ ಕರ್ಕೊಂಡು ಹೋಗ್ಬಾರಲ್ಲ ಊರ್ನ್ಯಾಗ. ಇಲ್ಲಾಂದ್ರೆ ಹಿಂದಾಡಿ ದೆವ್ವ ಅದಾಳು, ಯಾಕೆ ಬೇಕತ್ತಾಗ? ಹೋಗ್ಬೆ, ಉಳಿಗೂ ಬರ್ತಿತ್ತು ಗಂಡ ಐತಿ. ಊಳಿಗೆ ಹೋಗಿ ನೀನು ಉಳ್ಳಾಡು, ನನಗೆ ಅಲ್ಲಿ ಬೇಕಾಗಿಲ್ಲ. ಎಲ್ಲರೂ ಮಸ್ತ್ ಮಜಾ ಮಾಡಕ್ ಹೋಗ್ಬೇಕಷ್ಟೇ. ನಾವು ಹೋಗ್ಬರೋಣ ಗೋವಾಕ. ಆಯ್ತು, ನೋಡೋಣ. ಗೋವಾಕ್ ಆಕತ್ತೆ, ಬೇರೆ ಎಲ್ಲರ ಆಕತ್ತೆ, ಒಟ್ಟು ಹೋಗ್ಬರಂತ ತಗೋ. ಅಯ್ಯೋ ಏನ್ ಹಠ ಮಾಡ್ತಾಳ್ರಿಪ್ಪ ಈ ಕೆರಾತಾಗ. ನಿನ್ನ ಮಗಳ ಕಾಟಕ್ಕೆ ನನಗೆ ಕೆಲ್ಸಕ್ಕೆ ಹೋಗಕ್ಕೆ ಆಗೋಲ್ತು. ಏನು ಹಿಂಗ ಮಾಡಿದ್ರೆ ಹೆಂಗೆ ನೀನು ಅಂತೆ? ನಾನು ಸುಮ್ಮನೆ ಮೂಗರ ಬರಕ್ಕೆ ಹೇಳ್ಯಾ? ಅಯ್ಯೋ ರೀ, ಹೇಳ್ಬೇಕು ಅತ್ತಿಯರಿಗೆ. ಇಲ್ಲೇ ನೀವು ಒಬ್ರು ಹಾಕಿರ ಅಂತೇಳಿ ನಂಗೂ ಭಾಳ ದಿನ ಇರೋಕ್ಕಾಗಲಿಲ್ಲ. 1-3 ತಿಂಗಳಿಗೆ ಬಂದ್ಬಿಟ್ಟೆ. ಈಗ ನೋಡ್ರಿ ಎಷ್ಟು ಕಾಡ್ತಾಳಪ್ಪ ಆತಗ. ಕವನ ಹಾಯ್ ಹಾಕದೆ ಅಳುದೆ, ಅಯ್ಯೇ ತೊಡಿ ಮೇಲೆ ಎತ್ಕೊಂಡೇ ಇರ್ಬೇಕಲ್ಲ. ನೀನೇ ಕಲ್ಸಿರ ರೂಢ ಅದು. ಎತ್ಕೊಂಡು ಒಂಚೂರು ಆಡಕ್ ಬಿಡ್ಬೇಕು. ಅಂದ್ರೆ ಅವಕ್ಕೆ ಹೊರಗೆ ಒಳಗೆ ಆಡಿ ಮಾಡಿ ರೂಢ ಆಕತಿ. ನೀನು 3 ಹೊತ್ತು ಎತ್ಕೊಂಡಿದ್ರೆ ಮತ್ತೆ ಹಂಗ ಆಗದು ರೀ. ಒಂದೇ ಮಗಳು, ನನ್ನ ಮಗಳು, ಹೆಂಗ್ ತಳ ಬಿಡಾಕತ್ತಿ. ಅದಕ್ಕೆ ಎಷ್ಟು ಎತ್ಕೊಂಡ್ರು ಸಮಾಧಾನನೇ ಆಗಲ್ಲ, ಎಷ್ಟು ತುಪ್ಪ ಕೊಟ್ಟರು ಸಮಾಧಾನ ಆಗಲ್ಲ, ಎಷ್ಟು ನೋಡಿದ್ರು ಸಮಾಧಾನ ಆಗಲ್ಲ. ನಾನು ಏನು ಮಾಡಲಿ? ಆತ ನಿನ್ನ ಮಗಳು ನೋಡ್ಕೊಂತ ಕುಂದ್ರು ನನ್ನ ಆಫೀಸಿಗೆ ಹೋಗೋದು ತಡ ಆಕತಿ. ಎದ್ದೊಂಚೂರು ಏನಾರ ಟಿಫನ್ನಾರ ಮಾಡಿಕೊಡ್ಬ. ಏನು ಇಷ್ಟು ದಿನ ಅವಾಗೆಲ್ಲ ನಿನ್ನ ಕೈಯಾಗ ಉಣ್ತಿದ್ದೆ, ಅದಾದ್ಮೇಲೆ ನೀನು ಅಲ್ಲಿ ಹೋದಿ, ನನಗೆ ಹೋಟೆಲ್ಗೆ ಊಟನೇ ಗಟ್ಟಿಯಾಗಿತ್ತು. ಈಗ ಮತ್ತೆ ನಿನ್ನ ಕೈಯಂದು ಊಟ ಮಾಡಿ ಅದೇ ರೂಢ ಆಗ್ತೈತಿ. ಹೊರಗಿನ ಊಟ ಮಾಡಿ ನನಗರ ಸಾಕಾಗೈತೆ ಮರೆ ಆಯ್ತಲ್ಲ. ಅಯ್ಯೋ ರೀ, ನಾನು 1 ಪ್ಲೇಟ್ ಇಡ್ಲಿ ನಿಮಗೂ ಏನಾರ ತೊಗೊಂಡು ಬರ್ರಿ ಅಂತ ಹೇಳಕ್ಕಿದ್ದೆ ನಾನು. ಏನ
ಏ ಮರೆಯ ಅಂತ ಯೋಚನೆ ಮಾಡಬೇಡ. ಈಗ ಆಲ್ರೆಡಿ ನನ್ನ ಬಜೆಟ್ ಭಾಳ ಮೀರ್ ಹೋಗೈತಿ. ಲೋನ್ ಎಷ್ಟು ತಗೋತಾ ಕಟ್ಟವು? ಈ ಮನಿ ಫರ್ನಿಚರ್ ತೊಗೊಂಬೈದು ಅರ್ಧ ಲೋನ್ ಇನ್ನೂ ಬಾಕಿ ಐತಿ. ಮನಿ ಲೋನ್ ಕಟ್ಬೇಕು. ನನಗೆ ಬರೋ ಸ್ಯಾಲ್ರಿ ಒಳಗೆ ಅರ್ಧ ಲೋನ್ಗೆ ಹೋಗ್ತಾ ಐತಿ. ನಾನು ಉಳ್ಕಿದ ಜೀವನ ಹೆಂಗೆ ಮಾಡಲಿ ಹೇಳಿ ನೋಡ ನೀನು. ಮತ್ತು ನಾಷ್ಟ ಬಿಷ್ಟ ಎಲ್ಲ ಹೊರಗೆ ತೊಗೊಂಬರೋದಂದ್ರೆ ಆಗಲ್ಲ. ಅದೆಲ್ಲ ಆಗ ಮಾತಲ್ಲ. ಇಲ್ಲ ನೋಡು, ನೀನು ಎದ್ದು ಒಂಚೂರು ಉಪ್ಪಿಟ್ಟು ಮಾಡು. ನಾ ಬೇಕಾದ್ರೆ ಹುಡುಗಿ ಕರ್ಕೋತೀನಿ 5 ನಿಮಿಷ ತಡಿ. ಅದು ಬೇಬಿ ಚೇರನ ಏನೋ ಅಂತಾರಪ್ಪ, ಅದ್ರ ಹೆಸರು ಗೊತ್ತಿಲ್ಲ ನಂಗೆ. ಅದೇ ಹಿಂಗೆ ಮಕ್ಕಳು ಹಾಕಿದ್ರೆ ಹಿಂಗೆ ತಾನೇ ಒಂದು ಬಟನ್ ಹತ್ತಿದ್ರೆ ಅದು ಹಿಂಗೆ ಉಳ್ಳಾಡಿಸ್ತಿರ್ತದೆ. ಅದು ಒಂಥರ ಅದು ಮಕ್ಕಳು ಯಾರೋ ಎತ್ಕೊಂಡಾರ ಅನ್ನುವಂಗೆ. ಅದನ್ನು ಈ ತಿಂಗಳು ಪೇಮೆಂಟ್ ಆದ್ಮೇಲೆ ತೊಗೊಂಬರ್ತೇನೆ. ಅದಕ್ಕೆ 10,000 12,000 ಎಷ್ಟು ಐತಿ. ತಡಿ 1 ನಿಮಿಷ ಆನ್ಲೈನ್ನಾಗ ಚೆಕ್ ಮಾಡ್ತೇನೆ. ಹೌದು. ಇಲ್ಲ ಕಡಿಮೆ ರೇಟ್ಗೂ ಐತಿ. 5,835 ರೂಪಾಯಿ ಒಂದು ಐತಿ. ನೋಡಂತಡಿ ಆತಂದ್ರೆ ಇವತ್ತು ಸಂಜೆಗೆ ಬರ್ತಾ ತೊಗೊಂಬರ್ತೇನೆ. ನೋಡ್ರಿ ಕರೆಂಟಿಂದ ಅಂತೀರಿ, ಹುಷಾರಾಗಿರ್ಬೇಕು. ಏನೇನ್ ಬಂದಾವ್ರಿ ಮಕ್ಕಳನ್ನ ಆಡ್ಸಾಕ? ಸುಮಾರೆಲ್ಲ ಥಿಂಗ್ಸ್ ಬಂದಾವು. ಈಗ ಅದು ಹೋಗ್ಲಿ ಬಿಡು. ಹುಷಾರಾಗೆ ಅನ್ನಕೇನೆ ಎಷ್ಟು ಮಕ್ಕಳನ್ನ ಅದು ಮತ್ತೆ ಇವು ಚಲೋ ಐತಿ ಅಂದಲೇ ಮತ್ತೆ ಅದನ್ನ ಪ್ರಾಡಕ್ಟ್ ಅದನ್ನ ಇದಕ್ಕೆ ಮಾರ್ಕೆಟಿಂಗ್ ಬಿಟ್ಟಿರ್ತಾರೆ. ಚಲೋ ಇಲ್ಲ ಅಂತ ಬಿಡ್ತಾರನ್ನ. ಅದೆಲ್ಲ ಚಲೋ ಐತಿ ತಗೋ. ಈ ರತಿ ಎತ್ಕೊಂಡು ಕುಂದ್ರಕ್ಕೆ ಆಗಲ್ಲ ಯಾರಿಗೆ. ಏನು ಇದನ್ನ ತೊಗೊಂಬರ್ತೇನೆ ಸಂಜೆಗೆ. ಹಂಗೆ ಅವು ಫೋನ್ ಮಾಡಿ ಬಾ ಅಂತ ಹೇಳ್ತೇನೆ. ಹೇಳ್ಬಿಡ್ರಿಪ್ಪ. ಮನಿ ಅನ್ನೋ ಜಗ್ಗ ಹೊಲ್ಸಾಗೈತಪ್ಪಿ. ಮನಿ ಕ್ಲೀನಿಂಗಿಗೆ ಯಾರು ಸಿಗ್ತಾರ? ಏನ್ ನಾನೇ ಮಾಡ್ಬೇಕಾ? ನಾನು ಮಾಡಿದೆ ಅಂದ್ರೆ ಮತ್ತೆ ಡಸ್ಟ್ ಅಲರ್ಜಿ ಆಗಿ ನೆಗಡಿ ಪಗಡಿ ಆದ್ರೆ ಏನ್ರಿ ಮಾಡೋದು? ಮನಿ ನಮ್ನಿ ತಿಪ್ಪಿ ಇಟ್ಟಂಗೆ ಇಟ್ಟಿರಪ್ಪ. ಒಂದು ಸ್ವಲ್ಪ ಸ್ವಚ್ಛ ಇಟ್ಕೋಬೇಕಾ? ಅಲ್ಲ ಎದ್ದು ನಾ ಮಾಡ್ಕೊಂಡು ತಿಂದು ಹೋಗೋದೇ ರಗಡಾಕತಿ. ಇನ್ನು ಇದನ್ನೆಲ್ಲ ಯಾವಾಗ ಮಾಡಲನ? ಅಯ್ಯಪ್ಪ, ಟಿಜುರಿ ಒಳಗೆ ಅರ್ಬಿ ನೋಡಕ್ ಆಗ್ತಿಲ್ಲ. ಅವನ್ನೆಲ್ಲ ಈಗ ಹೋಗೋದು ಒಂದ್ಸಲ ಅಷ್ಟು ಇಸ್ತ್ರಿ ಮಾಡಿ ನೀಟ್ ಮಾಡಿ ಒಂದ್ಸಲ ಟಿಜುರಿ ಎಲ್ಲ ಸ್ವಚ್ಛ ಮಾಡ್ಬೇಕು. ನನಗೆ ಈಗ ಎಷ್ಟು ದಿನದ ಕೆಲಸ ಆಯ್ತು ಗೊತ್ತಾ? ಮೊದ್ಲು ಅತ್ತಿಯರಿಗೆ ಫೋನ್ ಮಾಡಿ ಬರಕ್ಕೆ ಹೇಳ್ರಿ. ನಮ್ಮ ಅವ್ಗ ಹೇಳ್ಬೇಕಂದೆ, ಆಕೆಗೆ ನಡಾನು ನೋವು, ವಿಪರೀತ ಕಾಲು ನೋವು. ಈಗ ಅವ್ವ ಅಪ್ಪ ಇಬ್ರು ಬರ್ಬೇಕತ್ ಬಂದ್ರೆ ಅವ್ರಿಗೆ ಇಷ್ಟು ದೂರ ಬಂದು ಮಾಡಿ ಗೊತ್ತಿಲ್ಲ. ಅದಕ್ಕೆ ಅತ್ತಿಯರಿಗೆ ಒಂಚೂರು ಬರಕ್ಕೆ ಹೇಳ್ರಿ. ಅವ್ರಿದ್ರೆ ನಂಗೆ ಭಾರಿ ಕಂಫರ್ಟಬಲ್ ಆಕತ್ತೆ. ಅದಕ್ಕೆ ಏನು ಅವ್ರು ಬಂದು ಪಾಪು ಕರ್ಕೊಂಡ್ರೆ ಸಾಕು, ನಾ ಉಳ್ಕಿದ್ದೆಲ್ಲ ಕ್ಲೀನಿಂಗ್ ನಾ ಮಾಡ್ಕೊತೀನಿ. ಒಂದಿನ ಪೂರ್ತಿ ಟಿಜುರಿ ತೆಗೆದು ಸ್ವಚ್ಛ ಮಾಡ್ಬೇಕು. ಒಂದಿನ ಅಡಿಗೆ ಮನೆ ಎಲ್ಲ ಡೀಪ್ ಕ್ಲೀನ್ ಮಾಡ್ಬೇಕು. ಅದನ್ನು ನಮ್ನಿ ಆಕಾರ ತೆಪ್ಸಿರಪ್ಪ ಆತಾಗ. ಏನು ಮ್ಯಾಗಿ ಮಾಡ್ಕೊಂಡಿರನ? ಆ ಚೀಟು ಅಲ್ಲೇ ಬಿದ್ದವು. ಭಾಂಡೆ ಗಿಂಡೆ ಅರ್ಧಂಬರ್ಧ ತಿಕ್ಕಿರಿ, ಅರ್ಧಂಬರ್ಧ ಇಟ್ಟಿರಿ. ಅಪ್ಪ ನೋಡಕ್ಕೆ ಆಗೋಲ್ತ ಅದನ್ನ ಅಡಿಗೆ ಮನೆ. ಅದನ್ನ ಆ ವಾಷಿಂಗ್ ಮಿಷಿನ್ ಕಡೆನೂ ಅರ್ಬಿ ಹರಿವಿರಿ. ಒಂದು ವಾಷಿಂಗ್ ಹಾಕೊಳಕ್ಕೆ ಆಗಂಗಿಲ್ಲನ್ರಿ? ನನಗದೆಲ್ಲ ಆಗಲ್ಲ. ಮೊದ್ಲಾದ್ರೂ ನಾ ಅವಾಗೆಲ್ಲ ಒಂದು ಸ್ವಲ್ಪ ಕೆಲಸ ಅವಾಗ ಖರ್ಚು ಮಾಡಿಸಿರ್ತಿದ್ದೆ. ಈಗ ಎಲ್ಲಕ್ಕತ್ತದೆಲ್ಲ ನೋಡಂತಡಿ. ನೀನೇ ಒಬ್ಬಕ್ಕೆ ಮಾಡಬೇಡ. ಎಲ್ಲ ಯಾರಿಗಾರ ಹೇಳಿದ್ರಾತ. ಬೇಡ ಅತ್ತಿಯವ್ರು ಬಂದು ಪಾಪು ಕರ್ಕೊಂಡ್ರೆ ಸಾಕು. ದಿನ ಒಂದೊಂದು ಕ್ಲೀನ್ ಮಾಡ್ಕೊತೀನಿ. ಸರಿ ಹಂಗೆ ಮಾಡಂಗಾರ. ನೀವಿಲ್ಲೇ ಡ್ರೆಸ್ ಹಾಕೊಂತ ಒಂಚೂರು ಹುಡುಗಿ ಕಡೆ ನೋಡ್ರಿ. ಅಷ್ಟರೊಳಗೆ ಟಿಫನ್ ರೆಡಿ ಮಾಡ್ತೀನಿ. ಅಯ್ಯಪ್ಪ ದೇವ್ರೆ, ಮಕ್ಕಳಾದ್ರೆ ಇಷ್ಟೆಲ್ಲ ಪ್ರಾಬ್ಲಮ್. ಓಯ್ ಚಿನ್ನು, ಅನ್ನ ನೀನು ಬಂಗಾರಿ. ಬಾ ಅವ್ವ ಎಲ್ಲೇನು ಕೇಳಾಕತ್ತೀಯನ? ಬರ್ತಾಳ ಒದ್ರಕೊಂತ ಹೋಗ್ಯಾಳ ಈಗ ಅಡಿಗೆ ಮನೆಗೆ. ಅಲ್ಲಿ ಹೋಗಿ ಏನು ಗಾದ್ಲ ಮಾಡ್ತಾಳೆ ಗೊತ್ತಿಲ್ಲ ಈಗ. ಅಯ್ಯಪ್ಪ ಬಿಡೋದು ಬಿಟ್ಟು ನಮ್ಮ ಹೋಗಿ ಫೋನ್ ಹಚ್ಬೇಕು. ನನ್ನ ಕೈಲಿ ಮೇಂಟೈನ್ ಮಾಡೋದಾಗಲ್ಲ. ಅಯ್ಯೋ ದೇವ್ರಿ, ಅಡಿಗೆ ಮನೆ ಆಯ್ದು ಎಲ್ಲರ ಏನು ತುಸ ಸಾಮಾನು ಹರಿವ್ಯಾರವ. ಕೈ ಸಿಕ್ಕಿದ್ದೆ ತಗೊಂಡು ಹಿಂಗೆ ಟೇಬಲ್ ಮ್ಯಾಗ ಇಟ್ಟು ಹೋಗ್ಯಾರ ಕಾಣ್ತತಿ. ಆ ಫ್ರಿಜ್ಜಿನಾಗ ಸುಡ್ಗಾಡು ಅಣಿಸಿ ಅತ್ತಾಗ. ಯಪ್ಪ ಇದನ್ನೆಲ್ಲ ಸ್ವಚ್ಛ ಮಾಡಕ್ಕೆ ನಂಗೊಂದು ದಿನಾನೇ ಬೇಕು ಪೂರ್ತಿ ಸ್ವಚ್ಛ ಮಾಡಕ್ಕೆ. ಇರಲಿ, ಅತ್ತಿಯರು ಬರೋ ಮಟ್ಟ ಹಿಂಗೆ ಇರಲಿ. ಏನು ಮಾಡೋಕ್ಕತ್ತಿ? ಇದ್ರಾಗೆ ಮಾಡ್ಕೊಂಡು ತಿನ್ನೋದು ನಾನು. ಮತ್ತೀಗ ಈಗೆಲ್ಲ ಕ್ಲೀನ್ ಮಾಡ್ಕೊಂಡು ಕುಂತ್ರೆ ಸುಮ್ಮನೆ ಮೈ ಹೊಲಸಕತ್ತೆ. ಅಲ್ಲಿ ನೋಡಿದ್ರೆ ಹುಡುಗಿ ಹೇಳ್ತಾಳೆ. ಅವ್ರಿಗೂ ಕೆಲಸಕ್ಕೆ ಲೇಟ್ ಆಕೈತಿ. ಮಧ್ಯಾಹ್ನ ಆ ಹುಡುಗಿ ಮುಕ್ಕೊಂಡಾಗ ಒಂದು ಚೂರು ನೋಡೋಣ ಯಾವ್ದಾಕತ್ತದನ್ನು. ಅಡುಗೆ ಮನೆ ಏನು ಮುಟ್ಟಲ್ಲ, ಟಿಜುರಿನೇ ಸ್ವಚ್ಛ ಮಾಡ್ಕೊತೀನಿ ಅಷ್ಟೇ. ಮೊದ್ಲು ಇವತ್ತೆಲ್ಲ ಅರ್ಬಿ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು, ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಆಗ ಮಾತಲ್ಲ. ಈಗ ಮೊದಲು ಉಪ್ಪಿಟ್ಟು ಮಾಡ್ಬೇಕು. ರವಿ ಎಲ್ಲೈತಿ ಉಪ್ಪಿಟ್ಟು ರವ? ಆ ರವಿ ಬೇರೆ ಹುಡುಕ್ಬೇಕು. ಉಪ್ಪಿಟ್ಟು ರವಾನ ಉಳ್ಳಾಗಡ್ಡೆ ಹಸಿಕಾಯಿ ಅದಾವ ಇಲ್ಲ ಅದು ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಇವರಿಗೆ ಮೊದಲೇ ಫೋನ್ ಹಚ್ಚಿಳೆ ನೋಡಿ ಬರ್ತಾ ಇದೇನಿ ಅಂತೇಳಿ. ಅಯ್ಯೋ ಏನು ಆಕಾರ ದೇಪ್ಸಿಟ್ಟಾರ. ಏನ್ರಿ ಉಪ್ಪಿಟ್ಟು ರವ ಎಲ್ಲೈತಿ? ಉಪ್ಪಿಟ್ಟು ರವ ಇದು 2ನೇ ಕಪಾಟ್ಯಾಗ ಐತಿ ನೋಡು. ಈ ಐತೆ ಏನಿಲ್ಲ ಗೊತ್ತಿಲ್ಲ. ಅಲ್ಲೇ ಇರ್ಬೇಕು ನೋಡ, ಫ್ರಿಜ್ನ್ಯಾಗ ನೋಡು. ಉಳ್ಳಾಗಡ್ಡಿ ಇರ್ಬೇಕು. ಏನು ಉಳ್ಳಾಗಡ್ಡಿ ಫ್ರಿಜ್ನಾಗ? ಅಯ್ಯೋ ಹಣೆ ಬಾರ, ಉಳ್ಳಾಗಡ್ಡಿ ಯಾರ ಫ್ರಿಜ್ನಾಗ ಇಡ್ತಾರೇನ್ರಿ? ನಾನೇ ನೋಡ್ತೀನಿ ತಡಿ. ನಿಮ್ಗೆ ಹೇಳೋದು ಮಾತಲ್ಲ. ಮೊದಲು ನಮ್ಮ ಹೋಗಿ ಫೋನ್ ಮಾಡ್ತೀನಿ ತಡಿ. ನನಗೆ ಆಗಲ್ಲ ಮರ. ಆಯ್ತಾಗ ಅರ್ಬಿ ಹಾಕೊಳಕ್ಕೆ ಬಿಡವಳ್ಳಿಲ್ಲ ನಿನ್ನ ಮಗಳು. ನೋಡಿಲಿ ನಮ್ನಿ ಬಿಡ್ತಿ ಪಲ್ಲಂಗ್ ತುದಿಗೆ ಬರ್ತದೆ. ತಡಿ ಎತ್ತಾಗಾರ ಮನಸ್ತೀನಿ. ಇವು ಏನು ಪಲ್ಲಂಗ್ ಮ್ಯಾಗ ಇಷ್ಟೊಂದು ಇಟ್ಟು ಇವನ್ನೆಲ್ಲ ತಗ. ನನಗೂ ಅಡಿಗೆ ಮನೆ ನೋಡಿ ಹಂಗೆ ಆಗಾಕತ್ತೈತಿ. ಎಲ್ಲೈತಿ? ಇದ್ದಂಗಿಲ್ಲಪ್ಪ. ಇಲ್ಲ ಸುಮ್ಮನೆ ಹುಡ್ಕಾಕತ್ತೆ ನಾನು ಹುಚ್ಚರಂಗತ್ತದ. ಎಲ್ಲೈತಿ? ಇಲ್ಲ. ಅಯ್ಯೋ ದೇವ್ರೆ, ಉಪ್ಪಿಟ್ಟು ರವ ಸಿಗುವಲ್ತು ರೀ. ಉಪ್ಪಿಟ್ಟು ರವ ಸಿಗುವಲ್ತು. ಇಲ್ಲೇನಾರ ಆಯ್ತಾ? ಇಲ್ಲಿಟ್ಟಾರ ನೋಡು. ಸಿಕ್ತು ತಗೋರಿ. ಅಬ್ಬಾ, ಅಂತೂ ಹಂಗೆ ಮಾಡಿ ಅರ್ಬಿ ಹಾಕೊಂಡಿದ್ದಾತ. ಅರ್ಬಿ ಹಾಕೊಂಡು ಈಕಿ ಉಪ್ಪಿಟ್ಟು ಲೇಟ್ ಆಕತಿ. ಬೇಡ, ಈಕಿನೇ ನೀನೇ ಮಾಡ್ಕೊತೀನಿ ಅಂತ ಹೇಳಿ ನಾ ಮೊದಲು ಕೆಲ್ಸಕ್ಕೆ ಹೋಗ್ತೀನಿ. ಇನ್ನೂ ಈ ಟ್ರಾಫಿಕ್ನಾಗ ಅಯ್ಯೋ ದೇವ್ರೆ, ಹೋಗಿ ಆಫೀಸ್ ರೀಚ್ ಆಗೋಷ್ಟೊತ್ತಿಗೆ 7:11. ಇದು ನಂಗೆ ಲೇಟ್ ಆಕೈತಿ. ಉಪ್ಪಿಟ್ಟು ನೀನೇ ಮಾಡ್ಕೊಂತೀನಿ. ಇಲ್ಲಿ ಬಾ, ಇಲ್ಲೇ ಹುಡುಗಿ ಕರ್ಕೊಬಾ, ನಾನು ಹೋಗ್ತೀನಿ. ಒಂದು 5 ನಿಮಿಷ ತಡಕ್ಕೆ ಆಗಿಲ್ಲನ್ರಿ? ಇಲ್ಲೋಡ, ನಿನ್ನ ಕೊಟ್ಟು ನಿಲ್ಲಕ್ಕಾಗಲ್ಲ. ಉಪ್ಪಿಟ್ಟು ನೀನೇ ಮಾಡ್ಕೊಂಡು ತಿನ್ನ ನಡಿತೈತಿ. ಏನು ನಾ ಹೋಗಿ ಸೀದಾ ಆಫೀಸ್ಗೆ ಹೋಗ್ಬೇಕು. ಹೊತ್ತಾತ. ಅಲ್ಲೇ ದಾರ್ಯಾಗ ಅಲ್ಲೇ ತಳ ಕ್ಯಾಂಟೀನ್ ಐತಲ್ಲ, ಅಲ್ಲೇ ಇಡ್ಲಿ ತಿಂತೇನೆ ಅಂತ ನಡಿತೈತಿ. ಸರಿ ಆಯ್ತು.
ಸಂಜಿಗೆ ಬರ್ತಾ ಒಂಚೂರು ಕಾಯಿಪಲ್ಲೆ ತೊಗೊಂಬರ್ರಿ. ನಿಮ್ಮ ಆಫೀಸ್ ಬಿಟ್ಟಿನ ಫೋನ್ ಮಾಡ್ರಿ, ನಾ ಹೇಳ್ತೀನಿ ಏನು ತರ್ಬೇಕಂತೇಳಿ. ಫ್ರಿಜ್ನಾಗ ಯಾರು ಉಳ್ಳಾಗಡ್ಡಿ ಇಡ್ತಾರೆ, ನಾವು ಕೊಳತೋದಂಗೆ ಆಗ್ಯಾವ ಒಂದು ಅಳತಿ ಉಳ್ಳಾಗಡ್ಡಿ. ಅದಕ್ಕೆ ಏನು ತರ್ಬೇಕಂತ ಹೇಳ್ತೀನಿ, ಅದನ್ನ ತೊಗೊಂಡು ಬರ್ರಿ. ಮತ್ತೆ ಹಂಗೆ ಬಿಟ್ಟು ಬರಬೇಡ್ರಿ. ಎಲ್ಲಿ ಫೋನ್ ಹಚ್ಚಕ್ಕೆ ಹೋಗ್ಲಿ, ಏನೇನು ಬೇಕಂತೇಳಿ ಎಲ್ಲ ಬರೋದು ವಾಟ್ಸಪ್ ಮಾಡಿಬಿಡು. ಅಲ್ಲೇ ನೋಡ್ಕೊಂಡು ತೊಗೊಂಬರ್ತೀನಿ. ಅಲ್ಲೇ ಮೋರ್ದಾಗ ತೊಗೊಂಬಂದ್ಬಿಡ್ತೀನಿ. ಆ ಮೋರು ಗೀರು ಅಂತೂ ಹೋಗ್ಬೇಡ್ರಿ, ಅಲ್ಲಿ 1 to 2 ರೊಕ್ಕ ಹಚ್ತಾರ. ಅಲ್ಲೇ ಬರ್ತಾ ಸಂತ್ಯಾಗ ತೊಗೊಂಬಂದ್ರಿ ಅಂದ್ರೆ ಬೇಕಾದಂಗೆ ಬಾರ್ಗೇನಿಂಗ್ ಮಾಡಿ ಎಲ್ಲ ನೋಡಿ ಮಾಡಿ ತರ್ಬೋದು. ಸುಳ ಈ ಮೋರಿ ಕುಕ್ಕಿ ಅಲ್ಲಿ ಹಚ್ಚಿದಷ್ಟು ರೊಕ್ಕ ಗೊತ್ತೇನೋ, ಒಂದು 5 ರೂಪಾಯಿ ಕಡಿಮೆ ಕೊಡಲ್ಲ, ಏನಿಲ್ಲ. ಎದಕ್ಕೆ ಕುಕ್ಕಿರಲ್ಲೇ ಇಲ್ಲೋಡ, ನನಗೆ ಹೋಗಿ ಚೀಲ ಹಿಡ್ಕೊಂಡು ಬಾರ್ಗೇನಿಂಗ್ ಮಾಡ್ಕೊಂತ ನಿಲ್ಲಕ್ಕಾಗಂಗಿಲ್ಲ. ನಾ ಸೀದಾ ಮೋರ್ಗೆ ಹೋಗವ. ಏನು ಅಲ್ಲಿ ಏನು ಬೇಕಂತ ತೊಗೊಂಡು ಆಮೇಲೆ ಅಲ್ಲಿ ಫ್ರೆಶ್ ಕಾಯಿಪಲ್ಲೇನ ಬಂದಿರ್ತದೆ ದಿನಕ್ಕೆ ದಿನ. ಅವರು ಏನು ಹಂಗೆ ಬೇಕತ್ತ ಅವು ಬಾಡಿ ಬತ್ತಿಕ್ಕಿದ್ವಿನೆಲ್ಲ ಇಟ್ಕೊಂಡು ಕುಂದ್ರಂಗಿಲ್ಲ. ನಿನ್ನ 5 ರೂಪಾಯಿ ಸಂಬಂಧ ನನಗೆ ಓಡಾಡೋಕ್ಕಾಗಲ್ಲ ಬಿಸಿಲಾಗ. ಸುಮ್ಮನೆ ಇರು, ನನಗೆ ಸಂಜೆಗೆ ಫೋನ್ ಮಾಡು. ಏನು ಒಂದು 5 ಗಂಟೆ ಅಷ್ಟೊತ್ತಿಗೆ ಕಾಯಿಪಲ್ಲೆ ತೊಗೊಂಬರ್ಬೇಕು, ಮೆಸೇಜ್ ಮಾಡೀನಿ ಅಂತೇಳಿ ನೋಡಿ ತೊಗೊಂಡು ಬರ್ತೀನಿ. ಆತಾ ಬರಲೇ? ಹಾಂ ಹುಷಾರಿ. ಬಾಯ್ಲಿ. ಬರಲೇ? ಬಾಯ್. ಸರಿ ಹುಷಾರಿ.